ಕಲಾಧರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಶ್ಮಿ. ರಂಗ ನಿರ್ದೇಶಕರಾದ ಸತೀಶ್ ತಿಪ್ಟೂರು ಅವರು ಮೈಸೂರು ರಂಗಾಯಣದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಗತಿಪರ ಹಾಗೂ ಸಮಾಜವಾದಿ ಚಳುವಳಿಗಳ ಹಿನ್ನೆಲೆ ಇರುವ ಇವರ ಕಿರುಪರಿಚಯ ಎಲ್ಲಿದೆ? ತುಮಕೂರು ಜಿಲ್ಲೆ ತಿಪ್ಟೂರು ಕಲಾ ಕುಟುಂಬದಲ್ಲಿ 29 ಜನವರಿ 1971ರಂದು ಜನಿಸಿದ ಸತೀಶ್ ರವರು ಕಲ್ಪತರು ತಾಂತ್ರಿಕ ವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಪಡೆದಿದ್ದಾರೆ. ನಂತರ ರಂಗಭೂಮಿಯ ಆಸಕ್ತಿಯಿಂದಾಗಿ ಬೆಂಗಳೂರಿನ ಅಭಿನಯ ತರಂಗ ಕಲಾಶಾಲೆಯಲ್ಲಿ 1 ವರ್ಷದ ರಂಗ ತರಬೇತಿ, ಹೆಗ್ಗೋಡಿನ ನೀನಾಸಂನಲ್ಲಿ ಡಿಪ್ಲೊಮೊ ಇನ್ ಥಿಯೇಟರ್ ಆರ್ಟ್ಸ್ ಪದವಿ ಗಳಿಸಿದ್ದಾರೆ. ಕಳೆದ 25 ವರ್ಷಗಳಿಂದ ತಿಪ್ಟೂರನ್ನು ಕೇಂದ್ರವಾಗಿರಿಸಿಕೊಂಡು ತಮ್ಮ ಭೂಮಿ ಥಿಯೇಟರ್ ಸಂಸ್ಥೆಯ ಮೂಲಕ ನಟನೆ, ನಿರ್ದೇಶನ, ಸಂಘಟನೆ ಮುಂತಾದ ರಂಗಕಾಯಕ ಮಾಡುತ್ತಿದ್ದಾರೆ. ಮಣ್ಣಿನ ಬಂಡಿಯಲ್ಲಿ ಪೂಕು ಹೋಕ, ಕೃಷಿಕರ ಆತ್ಮಾವಲೋಕನ, ಮಣ್ಣಿನ ಮನೆ ನಾಟಕ ಪ್ರಕಟವಾಗಿದೆ. ನಮ್ಮೂರ ಸ್ಮೃತಿಕಥನಗಳಲ್ಲಿ ರಂಗಭೂಮಿಯ ವಿಕಾಸದ ನೆಲೆಗಳು, ಸಂಶೋಧನಾ ಪ್ರಬಂಧಕ್ಕೆ ನಾಟಕ ಕಲಾ ಅಕಾಡೆಮಿಯ ಫೆಲೋಶಿಪ್ ದೊರೆತಿದೆ. ಇದೇ ಅವಧಿಯಲ್ಲಿ ರಂಗಭೂಮಿ ಥಿಯೇಟರ್ ಸೇರಿದಂತೆ ರಂಗಾಯಣ, ನೀನಾಸಂ, ಆದಿಮ, ಕಿನ್ನರಮೇಳ, ಮೂಡಲಪಾಯ ಯಕ್ಷಗಾನ ಕೇಂದ್ರ, ಥಿಯೇಟರ್ ಸಮುರಾಯ್ಸ್ ಮುಂತಾದ ಕರ್ನಾಟಕದ ಹಲವಾರು ರಂಗ ಸಂಸ್ಥೆಗಳಿಗೆ ನಾಟಕಗಳ ನಿರ್ದೇಶನ ಸೇರಿದಂತೆ ರಂಗ ಶಿಕ್ಷಣ, ತರಬೇತಿ ಶಿಬಿರ, ನಾಟಕೋತ್ಸವ, ವಿಚಾರ ಸಂಕಿರಣ, ಮಕ್ಕಳ ಶಿಬಿರ ಮುಂತಾದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಬೆಂಗಳೂರು ವಲಯದ ಜಿಲ್ಲೆಗಳಲ್ಲಿ ಆಯ್ದ ಮಕ್ಕಳಿಗಾಗಿ 1 ವರ್ಷ ಕಾಲ ನಡೆದ ಮಕ್ಕಳ ನಾಟಕ ರಚನಾ ಶಿಬಿರದ ನಿರ್ದೇಶಕರಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಗ್ಗದ ಕೊನೆ, ಆಷಾಢಭೂತಿ, ಬೆಕ್ಕುಬಾವಿ, ಶಾಂಬಶಿವ ಪ್ರಹಸನ, ಒಂದು ಪಯಣದ ಕತೆ, ಸಾಹೇಬರು ಬರುತ್ತಾರೆ, ಭಟ್ಟರ ಮಗಳು, ಮಾಸತಿ, ಅಹಲ್ಯೆ, ಕೆಂಗ್ಲಿಯರ್, ಮಚ್ಚಘಟಿಕ, ಈ ನರಕ ಈ ಪುಲಕ ಇವರು ಅಭಿನಯಿಸಿದ ಕೆಲವು ಮುಖ್ಯ ನಾಟಕಗಳು. ಚಮ್ಮಾರನ ಹೆಂಡತಿ, ಚಿತ್ರದ ಬೆನ್ನು, ಗೋಡೆಗಳು, ಸಾಹೇಬರು ಬರುತ್ತಾರೆ, ಆಮನಿ, ನೀಲಿ ಕುದುರೆ, ಹಕ್ಕಿ ಹಾಡು, ಪಂಚರಶಾಲೆ, ಮಣ್ಣಿನ ಮನೆ ಮುಂತಾದವು ಇವರು ನಿರ್ದೇಶಿಸಿದ ಕೆಲವು ಮುಖ್ಯ ನಾಟಕಗಳಾಗಿವೆ. ಸತೀಶ್ ತಿಪ್ಟೂರು ಅವರು ಆಗಸ್ಟ್ 14ರಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಇವರ ರಂಗಕಾಯಕ ಯಶಸ್ವಿಯಾಗಲಿ, ಮೈಸೂರು ರಂಗಾಯಣ ಗ್ರಾಮೀಣ ಪ್ರದೇಶಗಳಿಗೂ ತಲುಪಿ ಗ್ರಾಮೀಣ ಪ್ರತಿಭೆಗಳಿಗೆ ರಂಗಾಯಣ ವೇದಿಕೆಯಾಗಲಿ ಎಂದು ಆಶಿಸುತ್ತಾ ಸತೀಶ್ ತಿಪ್ಟೂರು ಸರ್ ಅವರಿಗೆ ನಮ್ಮ ಕಲಾಧರೆ ಯೂಟ್ಯೂಬ್ ಚಾನೆಲ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.